ಚಲೋ ಮಾಡೋದಾ? ಸರ್ ಮತ್ತೆ ನಮ್ದು ಡಿಸ್ಕನೆಕ್ಟ್ ಆಯ್ತು. As I was discussing this amplifier circuit, right? Here I am not going to talk more on equations, okay? The how GM and all those things, but we will try to figure out the behavior of a circuit as an amplifier, where it should be in linear. Okay, where it should obey the linearity. Okay. So you people already know what you mean by linearity. Okay. So I'm going to concentrate more on that. Depending on that, you are going to derive for every circuit ID versus the V in as well as and V out versus V in. Okay. Okay. As a general point, I'm going to show in the graph ID versus V out. Okay. Sorry. I mean ID versus V in, and second one is V out versus V in. From this graph, you will come to know the slope of this curve gives the GM. Okay, of the circuit, and this one V out versus V in, the slope of this graph gives your gain of a circuit. Hello? Okay. In this, right, here I'm going to calculate the gain depending upon linearity, where the V out means this V out is equal to some constant K, that is the slope or a gain. This slope is a constant one, is independent of other parameters. Okay. Like this. So we already come across the NMOS with the RD load, that is resistor load. In place of that, in that case we observed a lot of non-linearity. Okay. Because this CMOS, right, the CMOS senses. So I'm hearing more noise. So the VDD, the resistor RD load, this is my V out. Here I have this one gain graph is full of non-linearity like this. ಹೆಂಗಿರ್ತದೆ ಪದ ಗೇನ್ ಮೊದಲು 0 ಇರ್ತದೆ ಸ್ಲೋಪ್, ಆಮೇಲೆ ಹೆಂಗಿರ್ತೈತ್ರಪ್ಪ ಇನ್ ಸ್ಯಾಚುರೇಷನ್ ಹೆಂಗಿರ್ತೈತಿ? Going to increase like this, then like this, right? ಇದನ್ನ ಹೋಗಿ ನೋಡಿರಿ ವಾಪಸ್ ಇದನ್ನ ಏನಕ್ಕತಿ ಇದಕ್ಕಂತೇಳಿ. ಯಾರ ಎಷ್ಟು ಯೂಸ್ ಆಗತ್ತೆ ಗೊತ್ತಿಲ್ಲಪ್ಪ ದಿಸ್ ಕ್ಲಾಸ್ ಇದನ್ನ ಮಾಡೋದು. ನಾವು ದುಡಿಬೇಕಾಗತ್ತೆ, ಭಾಳಷ್ಟು ಕಷ್ಟಪಡೋದಿತ್ತಂದ್ರೆ ಮನಸ್ಸಿನಾಗ 1 2 3 this is 4, this is 5, and for this how much times it is? If you have scaled this one, just time irtadappa next ID. Let us say Vt is 1, this Vin is equal to 2. ಆಯ್ತಾ? ಕರೆಕ್ಟ್ ಅಲ್ಲ? Vin minus 1 is Vd sat 1 ಆತ. ನೆಕ್ಸ್ಟ್ ಏನಾಗತ್ತೆ? ಇದರ ಎಷ್ಟು ಪಟ್ಟು ಇರ್ತೈತಿ? 4 ಪಟ್ಟು ಇರ್ತೈತಿ. ಆಯ್ತಾ? 2 3 ಇದು 4 ಪಟ್ಟು ಹಿಂಗೆ.
ನೆಕ್ಸ್ಟ್ ಎಷ್ಟು ಪಟ್ಟು ಇರ್ತೈತೆ? ಅದ್ರ ಸ್ಕ್ವೇರ್ ರೂಟ್ ಸರ್. ಎಷ್ಟು ಪಟ್ಟು ಇರ್ತದೆ? ಒಂಬತ್ತು ಪಟ್ಟು ಇರ್ತೈತಿ. ಇದರ 9 ಪಟ್ಟು. ವಿಠಲ್ ಮಹಾರಾಜ್, ವಿಠಲ್ ಅದಾನಪ್ಪ, ಏನು ನೋಡಿದವ? ಹಲೋ, ಹಾಂ, ಎಷ್ಟು ಇರ್ತದಪ್ಪ? 9 ಪಟ್ಟು ಇರ್ತೈತೆ ಅಂತ ಕರೆಯವ? ಹಲೋ ಹಲೋ ಓಕೆ, ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವಿ ಔಟ್ ಕಡಿಮೆ ಆಗ್ತಕ್ಕಂಥ ರೀತಿ ವಿ ಇನ್ 2ಗೆ ಮತ್ತು ವಿ ಇನ್ 3ಗೆ. ಓಕೆ, as it is parabola, right, this ID relationship, okay, it let us say it is in a saturation region. The point where it's going to cut this one, I'm going to say it's ಎಷ್ಟಲ್ಲಿ ಕಟ್ ಆಗೋದು, it's here. Okay, and this one I will call this as V in dash. This is equal to ಎಷ್ಟು ಇರ್ತದಪ್ಪ ಇದು? ವಿ ಇನ್ ಡ್ಯಾಶ್ ಎಷ್ಟು ಇರ್ತೈತ್ರು? ಗೊತ್ತಿಲ್ಲ. ಇದು ಎಷ್ಟು ಇರ್ತೈತಿ? ಅಸೈನ್ಮೆಂಟ್ ಹೋಗಿ ಮಾಡಿ. ಓಕೆ, ಅದನ್ನ ಹೇಳ್ತಾನೆ ತಡಿಯಪ್ಪ. ನೀವು ಮಾಡಂಗಿಲ್ಲ ಅದು ಗೊತ್ತೈತೆ ನನಗೆ. ಓಕೆ, ದಿಸ್ ಇಸ್ ದ ಪಾಯಿಂಟ್ ವೇರ್, ಓಕೆ, ದಿಸ್ ಈಕ್ವೇಷನ್ ಈಸ್ ಈಕ್ವಲ್ ಟು ದಿಸ್. ಓಕೆ, ಅದನ್ನ ಹೆಂಗೆ ಡಿರೈವ್ ಮಾಡ್ತೀರಪ್ಪ? ಇದ್ರ ಇಕ್ವೇಷನ್ ಏನೈತೆ? ಐಡಿದು ವಿ ಡಿ ಡಿ ಮೈನಸ್ ವಿ ಔಟ್ ಆಗಲೇ ಆರ್ ಡಿ. This is equal to beta by 2 V in minus Vt the square. ರಂಗನಾಥ್ ಓಕೆ, ಇರಲಿ. ಅಷ್ಟು ಸ್ಟ್ರಿಕ್ಟ್ ಆಗ್ಬೇಕಾಗತ್ತಪ್ಪ ಕಲಿಯೋದ್ರ ಮೇಲೆ. ಮರಗಳು ಸಡ್ಲು ಬಿಡಬೇಡ್ರಿ, ಎಲ್ಲ ತಳ ಬಿಡಾಗಿ ಮ್ಯಾಲ ತೆಳಗಾಗಿ ಹೋಗೈತಿ. ಅಷ್ಟು ಸಡ್ಲು ಹಗರ್ ತಿಳ್ಕೊಂಡ್ರಿ ಅಂದ್ರೆ. ಓಕೆ, ದಿಸ್ ಐ ಡಿ is equal to ವಿ ಡಿ ಡಿ ಬೈ ಆರ್ ಡಿ ದ ಪಾಯಿಂಟ್ ವೇರ್. ಓಕೆ, ಇಲ್ಲಿ ನೋಡಕತ್ರಿ ಏನು ಅನಿಸ್ತದಪ್ಪ ಅಂತಂದ್ರೆ, ಇಲ್ಲಿ ನೋಡಿದ್ರೆ ವಿ ಔಟ್ ಇಷ್ಟಿರ್ತ, ಇಷ್ಟು ಸ್ಲೋಪ್ ಇಲ್ಲಿಂದ ಗಬಗ್ನ ಇಷ್ಟು ಜಿಗಿತ. ನೆಕ್ಸ್ಟ್ ನೋಡ್ದ ಇಲ್ಲಿ ಏನೈತಪ್ಪ? ಸ್ಲೋಪ್ ಮ್ಯಾಕ್ಸಿಮಮ್ ಆಯ್ತು. ಆಯ್ತಾ? ಗೊತ್ತಾತ? ಸೊ ಅದನ್ನ ಹೆಂಗೆ ತೆಗಿತ? ಸ್ಲೋಪ್ ಅದು ಇನ್ಕ್ರೀಸ್ ಆಗೋದು. ಅದೇ ಹೇಳ್ತತಿಲ್ಲ. ಆಯ್ತಾ? ಬರಬಾರ್ತಾ ಏನಾಯ್ತಲ್ಲ, ಸ್ಲೋಪ್ ಆ್ಯಕ್ಚುಲಿ ಕಾನ್ಸ್ಟಂಟ್ ಇಲ್ಲ. ಹಿಂಗೆ. ಓಕೆ, ಇದು ಸ್ಯಾಚುರೇಷನ್ ಒಳಗೆ. ಇದು ಎದರದಪ್ಪ? ಇದು ಗೇನ್. ಸೇಮ್ ಜಿ ಎಮ್ ಮುದ್ದು ಸತೆ ಇದೇ ಟೈಪ್ ಬರ್ತೈತಿ. ಸೊ ಇಂಥ ಗೇನ್ ಭಾಳ ಹೊಲಸು. ಓಕೆ, ದಿಸ್ ನೇಚರ್ ಗಿವ್ಸ್ ನಾನ್ ಲೀನಿಯಾರಿಟಿ. ಓಕೆ, ದಿಸ್ ಇಸ್ ನಾನ್ ಲೀನಿಯರ್. ಓಕೆ, ನಮ್ಮ ಏನು ಕಾನ್ಸಂಟ್ರೇಟ್ ಮಾಡೋದು? ಹಲೋ 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 ಕೇಳತ್ತಪ್ಪ ಈಗ? ಹಲೋ 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 ಓಕೆ, ನಾವು ಇಲ್ಲಿ ನೋಡಿರೋ ಭಾಳ ಹೊಲಸು ಪದ್ಧತಿ ಅನಿಸ್ತದೆ. ಸೊ ಇಲ್ಲಿ ಗೇನ್ ಏನೈತಲ್ಲ ಬರಬಾರ್ದ ಹೆಚ್ಚಿಗೆ ಹಾಕೊಂತ ಹೋಗೈತಿ. ಇಟ್ ಡಿಪೆಂಡ್ಸ್ ಅಪಾನ್ ದ ವಿ, ದಿಸ್ ಪ್ಯೂರ್ ನಾನ್ ಲೀನಿಯರಿಟಿ. ಓಕೆ, ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬೇಕನ್ನೋ ಸಂಬಂಧ ನಾವೇನು ವಿಚಾರ ಮಾಡಿದ್ವಿ ನೋಡುನು. ಇದೇನು ಸ್ಕೇಲ್ಡ್ ಆಯ್ತಲ್ಲ, ಲೆಟ್ ಮೀ ಎಕ್ಸ್ಪ್ಲೇನ್ ದಟ್ ಇನ್ ಡಿಟೇಲ್ ಸೊ ದ್ಯಾಟ್ ವಿಲ್ ಕಮ್ ಅಪ್ ವಿತ್ ಸಮ್ ಐಡಿಯಾ. ಆಯ್ತಾ? I want to draw that with respect to the scale.
ಚಂದ ಹೋಗ್ತಲ್ವೇ? ಆಯ್ತು. ಸರ್ ನಮ್ಮ ಕ್ಲಾಸ್ ಹೋಗ್ಬೇಕಿತ್ತು. ಈ ಸ್ಯಾಟರ್ಡೆ ಸಂಡೇ ಇಲ್ಲಿ ಬಿಸಿ ಇರ್ತೀನಿ ಸರ್. ನಾವು ಯು ಕ್ಯಾನ್ ಡಿಸ್ಕಸ್ ದೋಸ್ ಥಿಂಗ್ಸ್. ಇಲ್ಲಿ ಇವತ್ತು Okay, sir. ಬೆಳಿಗ್ಗೆನು ಡಿಸ್ಕಸ್ ಬರ್ನಿಂದ ಭಾಳ ಪ್ರಾಕ್ಟೀಸ್ ಮಾಡ್ರಿ. ಏನು ಫಸ್ಟ್ನೇದು ವೀನ್ ಇಲ್ಲಿಂದ ಅಕಸ್ಮಾತ್ let us consider this one as ID chat. ಓಕೆ, ಇದ್ರಾಗ ಡಿಜಿಟಲ್ ಪೆನ್ ಅಷ್ಟೊಂದು ಚೆಂದಾಗಿ ತೆಗಿಯಕ್ಕೆ ಬರ್ತೈತಿಲ್ಲ ಗೊತ್ತು. ಸೊ ಇದರ ನೆಕ್ಸ್ಟ್ ವಿ ಡಿ ಸ್ಯಾಟಿಗೆ ಇದರ ಎಷ್ಟು ಪಟ್ಟು ಇರ್ತದಪ್ಪ? ಇದು 4 ಪಟ್ಟು ಇರ್ತದೆ ಆಯ್ತಾ? ಇದನ್ನ ಒಂದಂತ ತೊಗೊಂಡ್ರೆ ಇದು ಇಷ್ಟು 2 ಆತು, ಇದು 3 ಆತು, ಇಷ್ಟು 4 ಪಟ್ಟು ಇರ್ತದೆ. ಸೊ ಇದನ್ನ ಚಿತ್ರ ತೆಗಿಬೇಕಾದ್ರೆ ಏನು ಡ್ರಾ ಮಾಡ್ತಿರ್ತೀರಲ್ಲ, ಕೇರ್ಫುಲ್ ಆಗಿ ಮಾಡಿರ್ತಾನೆ ಆಯ್ತಾ? ಇದನ್ನ ಹ್ಯಾಬಿಟ್ ಇಟ್ಕೋರಿ. ಸುಮ್ಮನೆ ಹಿಂಗೆ ತೆಗಿಬಾಡ್ರಿ. ಅದನ್ನು ಕರು ಈಗ ತೆಗಿತಿದ್ದಲ್ಲ ಯಾಕೆ ಮೊದ್ಲು ಹಿಂಗೆ ಮಾಡಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ಹಿಂಗೆ ಬರಂಗಿಲ್ಲ. ಸೊ ದಿಸ್ ಈಸ್ ನಾಟ್ ಸ್ಕೇರ್ಡ್. ಇಟ್ಸ್ ನಾಟ್ ಅ ಗುಡ್ ಪ್ರಾಕ್ಟೀಸ್. ಆಯ್ತಪ್ಪ? ಓಕೆ, ಇದನ್ನ ಅಂತರ ದೂರ ಆಕೈತಿ. ಇದು ಬರ್ತಾ ಇವೆರಡು ನಡುವ ಇಲ್ಲಿ ಮೊದ್ಲು 4 ಆಕೈತಿ, ಆಮೇಲೆ 9 ಆಕೈತಿ ಆಯ್ತಾ? ದಿಸ್ ಇಸ್ 4 ಟೈಮ್ಸ್. ಲೆಟ್ ಅಸ್ ಸೇ ದಿಸ್ ಇಸ್ ವಿ ಇನ್ ಈಕ್ವಲ್ ಟು 2 ಫಾರ್ ನಾನು ಇಲ್ಲೇ ವಿ ಟಿ 1 ಅಂತನ ತೊಗೊಂಡು ಮಾತಾಡ್ತೇನ್ರಪ್ಪ. ಓಕೆ, and for 3 voltage ಇದು ಈ ವಿ ಡಿ ಸ್ಯಾಟಿಗೆ ಇದು 4 ಪಟ್ಟಲ್ಲ, ಇದು 3 ವೋಲ್ಟೇಜ್ಗೆ ಎಷ್ಟಾಕೈತಿ? ಸಾರಿ, 4 ವೋಲ್ಟೇಜ್ಗೆ 4 - 1 ದ ಸ್ಕ್ವೇರ್ 9. ಇದರ 2 ಪಟ್ಟು ಅಂದ್ರೆ ಇಷ್ಟು. ಇದ್ರ ಉದ್ದ ಐತಲ್ಲ, ಇದರ 2 ಪಟ್ಟು ಅಂದ್ರೆ ಅಜ್ಮಾಸ್ ಇಲ್ಲೆಲ್ಲೋ ಹಿಂಗೆ. ಓಕೆ, ಇದರ ಮತ್ತೊಂದು ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ. ಕರೆಕ್ಟ್ ಅಲ್ಲ? ಅಲ್ಲ, ಈಗ ನಂದು ಈ ಡಿಜಿಟಲ್ ಪೆನ್ನಿಂದ ತೆಗಿಯಕ್ಕೆ ಸ್ವಲ್ಪ ತ್ರಾಸ ಅನಿಸ್ತೈತೆ, ಯಾಕಂದ್ರೆ ಸ್ಪೇಸ್ ಭಾಳ ಐತಲ್ಲ. 4ಕ್ಕೆ ಏನಾಗೈತ್ರಪ್ಪ? 4ಕ್ಕೆ ಏನಾಗೈತ್ರಿ? 16 ಹೋದಲ್ ಬೇ? ಇಲ್ಲಿ 9 ಐತಿ ಆಲ್ರೆಡಿ, ಹೌದಲ್ಲ? 9 18 ಅಂದ್ರೆ ಇದ್ರ ಡಬಲ್ ಅಂದ್ರೆ ಇಲ್ಲಿ ದಾಟಿ ಹೋಗ್ಬೇಕಾತ್ ನಾ. ಓಕೆ, ಅದನ್ನ ಚಂದಾಗಿ ಅರಿವಿಟ್ಕೋರಿ ಮನಸ್ಸಿನೊಳಗೆ ಆಯ್ತಾ? ಮುಂದೆ ನನಗೆ ತೆಗಿಯಕ್ಕೆ ಜಾಗ ಇಲ್ಲ, ಇಷ್ಟ ತೆಗಿತೀನಿ. ಓಕೆ, ಹಾಂ, ನಾವು ಇದರದ ವಾಟ್ ಇಸ್ ದಿಸ್ ಪಾಯಿಂಟ್? ಓಕೆ, ಲೆಟ್ ಅಸ್ ಸೇ ಫಾರ್ ದಿಸ್ ಒನ್ ವಾಟ್ ಇಸ್ ದ ಮ್ಯಾಕ್ಸಿಮಮ್? ಓಕೆ, ಇದು ಎಷ್ಟು ಇರ್ತದಪ್ಪ? ಇದು ಬೀಟಾ ಬೈ 2. ಇದು 4 - 1 ದ ಸ್ಕ್ವೇರ್, ರೈಟ್? ಓಕೆ, ಅಂದ್ರೆ 4 - 1 ಅಂದ್ರೆ 9 ಎಷ್ಟು ಇರ್ತದೆ. ಆಮೇಲೆ ವಿ ಡಿ ಡಿ ಬೈ 2 ಬೀಟಾ ಎಷ್ಟು ಇರ್ತದ್ರಪ್ಪ ಅಜ್ಮಾಸ್? ಹಲೋ, 4.6 minutes. ಐ ಡೋಂಟ್ ಥಿಂಕ್ ಸೊ. ಮ್ಯೂ ಸಿ ಆಕ್ಸ್ ಡಬ್ಲ್ಯೂ ಬೈ ಎಲ್ ಏನಲ್ಲ, ಡಬ್ಲ್ಯೂ ಬೈ ಮೈಕ್ರಾನ್ ಹೋಗತ್ತೆ. ಓಕೆ, ವೆರಿ ನೋಡ್ಬೇಕು ಅದು ಎಷ್ಟು ಆಕತ್ತೆ ಅಂತೇಳಿ ಆಯ್ತಾ? let us say this VDD by RD the equation ಇಲ್ಲಿ ಬರ್ತದೆ. ನೆಕ್ಸ್ಟ್ ಏನು ಮಾಡ್ಬೇಕಪ್ಪ? ಇದು ಹೋಗಿ ಇಲ್ಲಿ ಜಾಯ್ನ್ ಆಗ್ಬೇಕಲ್ಲ, ಹಿಂಗೆ ನೋಡೋಣ ಕರೆಕ್ಟಾಗಿ ಹೊಂದ್ಸಕ್ಕೆ ನೋಡ್ತೀನಿ. ಆಯ್ತಾ? ಹಾಂ, ಇಲ್ಲಿ ನೋಡ್ರಿ, ಭಾಳ ಕೇರ್ಫುಲ್ ಆಗಿ ನೋಡ್ರಿ. ಏನಪ್ಪ ಅಂದ್ರೆ ಮೊದ್ಲು ಟ್ರಾನ್ಸಿಸ್ಟರ್ ಆಫ್ ಆಯ್ತದಲ್ಲ ಇಲ್ಲಿ ಈ ಪಾಯಿಂಟ್ನೊಳಗೆ. ಓಕೆ, ಸೊ ಇಲ್ಲಿ ವಿನ್ ನಾನು ಈ ಕಡೆಯಿಂದ ನೋಡ್ತೇನೆ. ವಿನ್ ಇದನ್ನ ಈ ಗ್ರಾಫ್ ಏನೈತಲ್ಲ, ಇದನ್ನ ವಿಚಾರ ಮಾಡೋದು ಏನೈತಲ್ಲ, ಗೊತ್ತಿಲ್ಲಪ್ಪ, ಎಲ್ಲ ಬಡವ್ರ ಪದ್ಧತಿ ನಮ್ಮದು. ಸೊ ಎಷ್ಟು ವಿ ಔಟ್ ಇತ್ತು ಮೊದಲು? ಓಕೆ, ಎಷ್ಟು ವಿ ಔಟ್ ಕಡಿಮೆ ಆತಲ್ಲ, ಹೌದಲ್ ಬೇ?
ಮೊದಲು 5 ಇತ್ತು ಗಬಕ್ಕನ ಇಷ್ಟ ಆಕತಿ. ನೆಕ್ಸ್ಟ್ ವಿ ಇನ್ಗೆ ಏನಾಕತಿ ಇಷ್ಟು ಚೇಂಜ್ ಆಕತಿ. ಓಕೆ, ನೆಕ್ಸ್ಟ್ ಸೊ ಇದೇನ ಬರಬಾರ್ದು ಹೆಚ್ಚಿಗೆ ಹಾಕೊಂತ ಹೋಗತಿ. ಕರೆಕ್ಟ್ ಅಲ್ಲ? ದ ಸ್ಲೋಪ್ ಬೈ ವಿಚ್ ದ ವಿ ಔಟ್ ಏನಾಕತ್ತಲ್ಲ ಕಡಿಮೆ ಆಗ್ತಕ್ಕಂಥದ್ದು ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಆಸ್ ವಿ ಇನ್ಕ್ರೀಸ್ ವಿ ಇನ್. ಆಯ್ತಾ? ಸೊ ದ ರೇಟ್ ಆಫ್ ಡಿಕ್ರೀಸಿಂಗ್ ಏನೈತಲ್ಲ ಅದು ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಹಂಗಾಯ್ತಪ್ಪ ಅಂತಂದ್ರೆ ಸಿಸ್ಟಮ್ ಏನೈತಿ ನಾನ್ ಲೀನಿಯರ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ಲ? ಓಕೆ, ಸೊ ಆ ನಾನ್ ಲೀನಿಯರಿಟಿ ತಪ್ಪಿಸ್ಬೇಕಪ್ಪ ಅಂತಂದ್ರೆ ನಾವು ಇನ್ ಹೆಂಗೆ ಒಂದೊಂದು ಹೆಜ್ಜೆ ಹಿಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋಗ್ತೇವೆ ನಾವು ಹಿಂಗೆ. ಓಕೆ, ಈ ದಿಕ್ಕಿನೊಳಗೆ ಹಿಂಗೆ ಹೆಚ್ಚಿಗೆ ಮಾಡ್ಕೊಂತ ಹೋದಂಗ ವಿ ಔಟ್ ಸತೆ ಅದ ಸ್ಕೇಲ್ ಪ್ರಕಾರ ಕಡಿಮೆ ಹಾಕೊಂತ ಹೋಗ್ಬೇಕು. ಓಕೆ, ಲೆಟ್ ಅಸ್ ಸೇ ಡೆಲ್ಟಾ ವಿ ಔಟ್ ಅನ್ನೋದು ಕಾನ್ಸ್ಟಂಟ್ ಇರ್ಬೇಕಂತಲ್ಲ, ಲೀನಿಯರ್ ಆಗ್ಬೇಕಪ್ಪ ಅಂತಂದ್ರೆ ನನಗೆ ಲೀನಿಯರ್ ಕಾಣಬೇಕಪ್ಪ ಅಂತಂದ್ರೆ ನಾ ಇಷ್ಟು ವಿ ಇನ್ ಚೇಂಜ್ ಮಾಡಿದ್ದೆ. ಓಕೆ, ಅದ್ರ ಪ್ರಕಾರ ವಿ ಔಟ್ ಸತೆ ಅಷ್ಟ ಚೇಂಜ್ ಅಲ್ಲ. ಓಕೆ, ಬರ್ತದ? ಈಗ 0ದಿಂದ 1 ವೋಲ್ಟೇಜ್ ಚೇಂಜ್ ಮಾಡೀನಿ ಅಂತಂದ್ರೆ ಇದು ಸತಿ 0ದಿಂದ ಲೆಟಸ್ ಡೆಲ್ಟಾ ವಿ ಔಟ್ 4 ಪಟ್ಟು ಅಂತ ಇಟ್ಬೋದು. ಆಯ್ತಾ? ಡೆಲ್ಟಾ ವಿ ಔಟ್ ಏನಾತಿಗಿಲ್ಲ 4 ಆತಿಲ್ಲ, ಇದು 1, ಇದ್ರಾಗ ಇದನ್ನ ಕಳೆದ್ರೆ 1, ಇದ್ರಾಗ ಇದನ್ನ ಕಳೆದ್ರೆ 4. ನೆಕ್ಸ್ಟ್ 1ರಿಂದ 2 ಮಾಡಿದ್ನಪ್ಪ ಅಂದ್ರೆ ಎಷ್ಟು ಆಕತಿ? ಈಗ 4ರಿಂದ 16 ಆಕತಿ. ಓಕೆ, ಹಂಗಾಗ್ಬೇಕಿದ. ಅಂದ್ರೆ ಡೆಲ್ಟಾ ವಿ ಔಟ್ 4 ಪದ್ಧತಿ ಏನೈತಲ್ಲ ಹಂಗ ಹಾಕೊಂತ ಹೋಗ್ಬೇಕು. ಕರೆಕ್ಟಾ? ಅಂದ್ರೆ ಇದನ್ನ ವಿ ಇನ್ ಏನ್ ಮಾಡ್ತಾರಪ್ಪ ಒಂದೊಂದ್ರಂಗ ಹೆಚ್ಚಿಗೆ ಮಾಡ್ಕೊಂತ ಹೋದ್ನಿ ಅಂದ್ರೆ ಲೆಟಸ್ ವಿ ಔಟ್ ಸತೆ ಈ ಪ್ರಕಾರ ಆಕತಿ ಅಂತ ಇಟ್ಕೊ ಮನಸ್ನಾಗ. ಆಯ್ತಾ? ಇದೊಂದು ಡೆಲ್ಟಾ ವಿ ಔಟಪ್ಪ. ಆಯ್ತಾ? ನೆಕ್ಸ್ಟ್ ಸತಿ ಇದ ಸ್ಕೇಲಲ್ಲೇ ಕಡಿಮೆ ಆಕತಿ ಅಂತ ಇಟ್ಕೊಂಡ ಈ ತಪ್ಪು. ಆಯ್ತಾ? ಅದನ್ನ ರೆಡ್ ನಿಂದ ಮಾರ್ಕ್ ಮಾಡ್ತೀನಿ. ಎಲ್ಲಿರ್ತದೆ? ಈ ಪಾಯಿಂಟ್, ಆಮೇಲೆ ಈ ಪಾಯಿಂಟ್, ನೆಕ್ಸ್ಟ್ ಯಾವ್ದು ಬೇ ಇದ ಟೈಪ್ ಇಲ್ಲೆಲ್ಲೇ ಆಗ್ಬೋದಲ್ಲ. ಕರೆಕ್ಟ್ ಅಲ್ಲ? ಈಗ ನಾನು ತಿರುಪ್ ಹೊಂಟಾನಿ, ಏನು ನನಗೆ ನಾನ್ ಲೀನಿಯರ್ ಕಾಣತಿಲ್ಲ ಈಗಿದೆ. ಕರೆಕ್ಟ್ ಅಲ್ಲ? ಸೊ ಆ ಲೀನಿಯರ್ ಕಾಣಿಸ್ಬೇಕಂತಂದ್ರೆ ನನಗೆ ಡೆಲ್ಟಾ ವಿ ಔಟ್ ಇಷ್ಟಿಷ್ಟು ಚೇಂಜ್ ಹಾಕೋಂತ ಹೋಗ್ಬೇಕಂತ ಐತಿ ಮನಸ್ನಾಗ. ಹಂಗೆ ಮಾಡಿ ಇಂಟರ್ಸೆಕ್ಷನ್ ಮಾಡಿಸಿ ನೋಡೋಣ. ಆಯ್ತಾ? ಅಂದ್ರೆ ಈಗ ಇದು ಇಲ್ಲಿ ಆಗಿತ್ತಿಲ್ಲ ಇಂಟರ್ಸೆಕ್ಷನ್, ಅದನ್ನ ಏನು ಮಾಡ್ಸೋನು ಇಲ್ಲಿ ಮಾಡ್ಸೋನು ಈಗ. ಆಯ್ತಾ? ಇದನ್ನ ಬ್ಲೂ ಲೆಟರ್ನಿಂದ ಬರೀ ಲೆಟರ್ಸ್ ಈಗ ಇಲ್ಲಿ ಆಗಲಿ. ಆಯ್ತಾ? ಸುಮ್ಮನೆ ನೋಡೋಣ, ಅದ್ರ ತಿರುಪ್ ಹೋಗೋಣಂತು. ನೆಕ್ಸ್ಟ್ ಏನಾಕತಿ? ಇದ್ರದ್ದು ಇಲ್ಲ ಆಯ್ತು. ನೆಕ್ಸ್ಟ್ ಏನಾಗ್ಬೇಕವ? ಇದ್ರದ್ದು ಇಲ್ಲ. ಕರೆಕ್ಟ್ ಅಲ್ಲ? ಸೊ ಇವನ್ನ ಜಾಯಿನ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ ಒಂದು ನಮೂನಿ ಈ ಲೆಟರ್ಸ್ ಇಟ್ ಇಸ್ ಇನ್ ಸ್ಯಾಚುರೇಷನ್ ಇದ್ದಾಗೂ ಸತಿ ಆಗ್ಬೇಕು. ಅದಲ್ಲ ರಾಂಗ್ ಪಾಯಿಂಟ್ ಅಲ್ಲ ಇದಲ್ಲ. ಓಕೆ, ಇಲ್ಲೆಲ್ಲೇ ಆಗ್ಬೇಕಾಗಿತ್ತು. ಓಕೆ, ಆಯ್ತಾ? ಅಕಸ್ಮಾತ್ ಹಿಂಗೆ ಆಗತ್ತಿತ್ತು ಅಂತ ಇಟ್ಕೊಂಡು ಇಂಟರ್ಸೆಕ್ಷನ್. ಓಕೆ, ಅವಾಗ ಲೀನಿಯರ್ ಆಗಿ ಕಾಣ್ತಿತ್ತು ನನಗಿದ. ಹಲೋ, ತಿಳಿವಲ್ದಲ್ಲ? ಹಲೋ, ಯಾಕೆ ಕಾಣೋದಿಲ್ಲ? ನೋಡಿಲ್ಲ, ಇದು ಒಂದೊಂದು ಹೆಚ್ಚಿಗೆ ಮಾಡತ್ತಾನೆ ಇಲ್ಲ. ಡೆಲ್ಟಾ ವಿ ಔಟ್ ಸತೆ ಇದು ಇಷ್ಟು ಫಸ್ಟ್ ವಿ ಇನ್ ಚೇಂಜಿಗೆ ಇಷ್ಟು ಚೇಂಜ್ ಆತ, ಇಲ್ಲಿಂದ ಇಲ್ಲಿ ಇಷ್ಟು ಇಳಿತ. ನೆಕ್ಸ್ಟ್ ಅದ ಸ್ಕೇಲಲ್ಲೇ ಚೇಂಜ್ ಮಾಡತ್ತೀನಿ ನೀನು. ಈಗ ಆರ್ಡರ್ ಡಿಫ್ರೆನ್ಸ್ ಸೇಮ್ ಐತಿಲ್ಲ. ಈಗ 2 ಇದ್ದಿದ್ದು 3 ಆತಿಲ್ಲ. ವಿ ಟಿ ಇದ್ದಿದ್ದು ಆ ಟ್ರಾನ್ಸಿಟರ್ ಆದ್ಮೇಲೆ ಇಲ್ಲಿಂದ ಇಲ್ಲಿ 1 ಹೆಚ್ಚಿಗೆ ಮಾಡಿದೆ, ನೆಕ್ಸ್ಟ್ 1 ಹೆಚ್ಚಿಗೆ ಮಾಡಿದೆ. ಹಲೋ 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 ಓಕೆ, ಈ ಒಂದೊಂದು ಈಗ ಏನಾಯ್ತಲ್ಲ ಡೆಲ್ಟಾ ವಿ ಔಟ್ ಕಾನ್ಸ್ಟೆಂಟ್ ಉಳ್ಕೊಂತ ಹೋಗ್ತೈತಿ. ಆಯ್ತಾ? ಏನೇ ಹೇಳತ್ತಿದ್ದೆ? ಈಗ ಲೀನಿಯರ್ ಉಳಿತೈತಲ್ಲ ಈಗ. ಇದನ್ನು ಒಂದೊಂದು ಹೆಜ್ಜೆ ಪ್ರಕಾರ ಹೆಚ್ಚಿಗೆ ಮಾಡತ್ತಂದ್ರೆ ಇದು ಸತೆ ಹಂಗ ಆತ. ದ ಸ್ಕೇಲ್ ರಿಮೇನ್ಸ್ ದ ಸೇಮ್. ಡೆಲ್ಟಾ ವಿ ಇನ್ ಏನೈತಪ್ಪ, ಇಲ್ಲೇ ವಿ ಇನ್ ಚೇಂಜು 1 ಆಯ್ತು.
ಒಂದೊಂದರಂತ 0 ಆದ್ಮೇಲೆ 1 2 3 4 ಇದು ಹಿಂಗೆ ಸ್ವೀಪ್ ಮಾಡತ್ತೀನಿ ವಿನ್ ಡೆಲ್ಟಾ ವಿ ಔಟ್ ಏನಾಕೈತಿ ಒಂದು ಯಾವುದೋ ಒಂದು ಸಮ್ ಡೆಲ್ಟಾ ವಿ ಔಟ್ ಪ್ರಕಾರ ಆಗ್ತೈತಿ ಫಸ್ಟ್ ವಿ ಡಿ ಡಿ ಇತ್ತು ಆಮೇಲೆ ವಿ ಡಿ ಡಿ ಪ್ಲಸ್ ಡೆಲ್ಟಾ ವಿ ಔಟ್ ಆಗ್ತದೆ ಓಕೆ ಆಮೇಲೆ ವಿ ಡಿ ಡಿ ಪ್ಲಸ್ ಎಷ್ಟಾಗೈತ್ರಿ ಸಾರಿ ಮೈನಸ್ ಅಲ್ಲ ಇದೆ ಕಡಿಮೆ ಆಗ್ತದೆ ಎಷ್ಟಾಗೈತಪ್ಪ ನಾನು ಮಾತಾಡ್ತೀನಿ 2 ಡೆಲ್ಟಾ ವಿ ಔಟ್ ನೆಕ್ಸ್ಟ್ 3 ಡೆಲ್ಟಾ ವಿ ಔಟ್ ಹಿಂಗೆ ಹಾಕೊಂತ ಹೊಂಟತಿಲ್ಲ ಓಕೆ ಸೊ ಈಗ ಇವನ್ ಜಾಯಿನ್ ಇದು ಲೀನಿಯರ್ ಇದು ಕರೆಕ್ಟ್ ಅಲ್ಲ ಇದ್ರಾಗ ಇದನ್ನ ಕಳೆದ್ರೆ ಎಷ್ಟು ಬರ್ತೈತೆ ಇದ್ರಾಗ ಇದನ್ನ ಕಳೆದ್ರೆ ಎಷ್ಟು ಬರ್ತೈತೆ ಡೆಲ್ಟಾ ವಿ ಔಟ್ ಬರ್ತೈತೆ ಇದ್ರಾಗ ಇದನ್ನ ಕಳೆದ್ರೆ ಎಷ್ಟು ಬರ್ತೈತೆ ಇದು ಸತೆ ಡೆಲ್ಟಾ ವಿ ಔಟ್ ಮತ್ತೆ ದ ರೇಷಿಯೋ ದ ಸ್ಲೋಪ್ ರಿಮೇನ್ಸ್ ದ ಸೇಮ್ ಓಕೆ ಅಂದ್ರೆ ನೀವೇನು ಮಾತಾಡ್ತಿದ್ರಲ್ಲ ಅದು ಹಿಂಗೆ ಇಲ್ಲ ಐತಲ್ಲ ಇದು ಗೇನದ್ದು ಅವಾಗ ನಿನಗೆ ಆಲ್ಮೋಸ್ಟ್ ಅಲ್ಲ ಕರೆಕ್ಟ್ ಎಕ್ಸಾಕ್ಟ್ಲಿ ಒಂದು ಕಾನ್ಸ್ಟಂಟ್ ಸಿಗ್ತೈತಿ ಇಲ್ಲಿ ಹಿಂಗೂ ಸಿಗ್ಬೋದು ಅಥವಾ ಹಿಂಗೂ ಸಿಗ್ಬೋದು ಹಿಂಗೆ ಸಿಕ್ತಪ್ಪ ಇದರ ಅರ್ಥ ಏನೋ ಗೇನ್ ಕಡಿಮೆ ಐತೆ ಅಂತ ಇಲ್ಲಿ ಇಷ್ಟ ಐತೆ ಬರೀ ಇದರ ಅರ್ಥ ಹಿಂಗೆ ಹೆಚ್ಚಿಗೆ ತಳ ತಗೊಂತ ಅಂದ್ರೆ ಜಾಸ್ತಿ ಆಗೈತೆ ಕಾನ್ಸ್ಟಂಟ್ ಉಳಿತು ಆತ ಸೊ ಹಿಂಗೆ ಕಾನ್ಸ್ಟಂಟ್ ಬರ್ಸ್ಬೇಕಂದ್ರೆ ನಾ ಏನು ಮಾಡಬೇಕು ಹಿಂಗೆ ಇಂಟರ್ಸೆಕ್ಷನ್ ಆಗಬೇಕು ಕರೆಕ್ಟ್ ಅಲ್ಲ ಹಿಂಗೆ ಇಂಟರ್ಸೆಕ್ಷನ್ ಆತಪ್ಪ ಅಂದ್ರೆ ಇದ್ರ ಕರ್ವ್ ಹೆಂಗೆ ಇರ್ತೈತಿ ಇದು ರೆಜಿಸ್ಟರ್ ಲೋಡದ್ದು ಚೇಂಜ್ ಆಕೈತಿ ಹೆಂಗೆ ಕಾಣ್ತೈತದ going to look like this ಈಗ ಇವನ್ ಜಾಯಿನ್ ಮಾಡಿನಪ್ಪ ಅಂತಂದ್ರೆ ಓಕೆ ಇದ್ರ ನೇಚರು ಸತೆ ಹೆಂಗಿರ್ತೈತಿ ಇದ್ರದ್ದು ಗಾಯತ್ರಿ ಬೇ ಹಲೋ